ವೀರವನಿತೆ 2025 ನಡೀತಾ ಇದೆ. ಯಲಹಂಕ ಗ್ರೌಂಡ್ನಲ್ಲಿ, ವಿವೇಕಾನಂದ ಗ್ರೌಂಡ್ನಲ್ಲಿ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಹಲವಾರು ಸ್ಟಾಲ್ಗಳು ನಡೀತಾ ಇದೆ, ಹಾಗೆ ಕಾಂಪಿಟೇಷನ್ ಕೂಡ ನಡೀತಾ ಇದೆ. ಈಗಷ್ಟೇ ನಾವು ರಂಗೋಲಿ ಕಾಂಪಿಟೇಷನ್ನ ನೋಡಿದ್ವಿ. ಈಗ ನಿಮಗೆ ಹಸ್ವಾಗ್ತಿದೆ, ಇಷ್ಟೋ ತನಕ ನನ್ನ ಮಾತನ್ನು ಕೇಳಿದ್ದೀರಾ, ಸೊ ಮಾತನ್ನು ಕೇಳಿಸ್ಕೊತಾ ಇದ್ದೀರಾ, ಸೊ ಹಂಗಾಗಿ ಹಸ್ವಾಗ್ತಿರುತ್ತೆ, ನಂಗೆ ಗೊತ್ತಿದೆ. ಹಂಗಾಗಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಈವೆಂಟಲ್ಲಿ ಫುಡ್ ಯಾವ್ಯಾವ ಥರ ನಡೀತಾ ಇದೆ, ಫುಡ್ಗಳಲ್ಲಿ ಏನೇನೆಲ್ಲ ಇದೆ, ಫುಡ್ ಸ್ಟಾಲ್ ಯಾವ ಥರ ಇದೆ ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೋಂಡ ಮಾಡಿದ್ದಾರೆ. ಹಾಗೆ ಇದ್ಯಾವುದು ಮ್ಯಾಮ್? ಬಾಳೆಕಾಯಿ ಬೋಂಡ ಹಾಂ, ಓಕೆ. ನೀವು ನೋಡ್ಬೋದು ಬೇಬಿ ಕಾರ್ನಿಂದನೂ ಇವರು ಬೋಂಡವನ್ನು ಮಾಡಿದ್ದಾರೆ. ಓಕೆ, ನಾನು ಮೇಡಮ್ನ ಮಾತಾಡಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿನೇ ಹಾರ ಮಾಡಿ ಹಾಕಿದ್ದಾರೆ. ಸೊ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ಥರ ಹಾರಗಳೆಲ್ಲದೂ. ಓಕೆ, ನಾನು ಇವಾಗ ಮೇಡಮ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಯಾವ್ಯಾವ ಥರ ಬೋಂಡ ಮಾಡಿದ್ದೀರಾ ಮೇಡಮ್? ನಾವಿಲ್ಲಿ ಕ್ಯಾಪ್ಸಿಕಮು, ಮೆಣಸಿನ್ಕಾಯಿ, ಬಾಳೆಕಾಯಿ ಮಾಡಿದ್ದೀವಿ, ಬೇಬಿ ಕಾರ್ನ್ ಇದೆ, ಮತ್ತು ಗಿರ್ಮಿಟ್ ಇದೆ, ಟ್ವಿಸ್ಟರು, ಐಸ್ ಗೋಲಾ, ಡೆಲ್ಲಿ ಪಾಪಡು. ನೀವು ಹೋಟೆಲ್ಲು ನಡೆಸ್ತೀರಾ? ಇಲ್ಲ, ನಾವು ಈ ಥರ ಈವೆಂಟ್ಸ್ ಮಾತ್ರ ಮಾಡ್ತಾ ಇದ್ದೀವಿ. ಈವೆಂಟ್ಸಲ್ಲಿ ಮಿಸ್ ಮಾಡದೆ ಮಾಡ್ತೀರಾ? ಶೋರ್, ಎಲ್ಲ ಈವೆಂಟ್ಸು ಮಾಡ್ತೀವಿ. ಬೋಂಡದಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ಸ್ ಬೋಂಡಾಸ್ ಮಾಡ್ಬೋದು? ಕ್ಯಾಪ್ಸಿಕಮು, ಮೆಣಸಿನ್ಕಾಯಿ, ಬಾಳೆಕಾಯಿ ಮಾಡ್ಬೋದು, ಬೇಬಿ ಕಾರ್ನ್ ಇದೆ. ಇವಾಗ ಇಷ್ಟು ಅದು ಮಾಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ನಾನು ಬಾಳೆಕಾಯಿ, ಕ್ಯಾಪ್ಸಿಕಮ್ ಎಲ್ಲ ನೋಡಿದ್ದೆ, ಆದರೆ ಬೇಬಿ ಕಾರ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಆಬ್ವಿಯಸ್ಲಿ ಟೇಸ್ಟ್ ಕೂಡ ಅಷ್ಟೇ ನೀಟಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಓಕೆ, ಮಾಡೋಣ ಬನ್ನಿ. ಹಾಂ, ಬೇಬಿ ಕಾರ್ನ್ ಬೋಂಡನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಇದು ಹೇಗಿರುತ್ತೆ ಅಂತ. ಯಾಕೆಂದರೆ ಇದು ನನಗೂ ಫಸ್ಟ್ ಟೈಮ್ ಬೇಬಿ ಕಾರ್ನಲ್ಲೂ ಬೋಂಡ ಮಾಡ್ತಿದ್ದಾರೆ ಅಂತ ನೋಡಿರೋದು. ಸೊ ಒಂದ್ಸಲ ಟ್ರೈ ಮಾಡ್ತೀನಿ, ನೋಡೋಣ ಬನ್ನಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಡಿಫ್ರೆಂಟ್ ವೈಬನ್ನು ಕೊಡ್ತಾ ಇದೆ. ಬೇಬಿ ಕಾರ್ನಲ್ಲೂ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ನಾನು ಮನೇಲಿ ಟ್ರೈ ಮಾಡ್ತೀನಿ, ಮೇಡಮ್ ಹತ್ರ ಆಮೇಲೆ ರೆಸಿಪಿ ಕೇಳಿಸ್ಕೊತೀನಿ. ಓಕೆ, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ದೇವನಹಳ್ಳಿ ವಿಜಯಪುರದಿಂದ ಬಂದಿದ್ದೀವಿ. ಎಲ್ಲ ಈವೆಂಟ್ಸ್ ಇದ್ರೂ ನೀವು ಮಾಡ್ತೀರಾ? ಎಲ್ಲ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಇನ್ನೊಂದು ಅಂಗಡಿನ ತೋರಿಸ್ತೀನಿ. ಆಗಲೇ ಬೋಂಡ ಬಜ್ಜಿನೆಲ್ಲ ತೋರಿಸ್ದೆ. ಈಗ ಉಂಡೆಗಳು, ಆಮೇಲೆ ಸ್ವೀಟ್ಸು ಡಿಫ್ರೆಂಟಾಗಿ ಕಾಣಿಸ್ತಿದೆ. ನನಗಂತೂ ಹೆಸರು ಗೊತ್ತಿಲ್ಲ, ಇವರೇ ನಂಗೆ ಇವಾಗ ಹೆಸರು ಹೇಳಬೇಕು ಏನೇನು ಉಂಡೆ ಅಂತ. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಈ ಉಂಡೆಗಳ ಪರಿಚಯನೂ ಕೂಡ ಮಾಡಿಸ್ತೀನಿ, ಹಾಗೆ ಅವ್ರ ಪರಿಚಯನೂ ಕೂಡ ಮಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವೇಣುಗೋಪಾಲ್ ಅವರು. ವೇಣುಗೋಪಾಲ್ ಅವರು. ಸರ್, ಈ ಉಂಡೆಗಳ ಹೆಸರು ನಂಗೆ ನಿಜ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ. ಮೇಡಮ್, ಇದೆಲ್ಲ ನಾರ್ತ್ ಕರ್ನಾಟಕ ಟ್ರೆಡಿಷನಲ್ ಸ್ವೀಟು. 120 years ಓಲ್ಡ್ ಟ್ರೆಡಿಷನಲ್ ಸ್ವೀಟ್ಸ್ ಎಲ್ಲ. ಇದು ಅಂಟುಂಡೆ ಅಂತಾರೆ. ಇದೆಲ್ಲ ಪ್ರೆಗ್ನೆಂಟ್ ಮೆನ್ನು, ಬಾಣಂತಿರು, ಹೆಣ್ಮಕ್ಳುಗಳಿಗೆಲ್ಲ ಹಳೆ ಕಾಲದಲ್ಲಿ ಮಾಡಿಕೊಡ್ತಾ ಇದ್ರು. 120 years ಓಲ್ಡ್ ಟ್ರೆಡಿಷನಲ್. ಇದು ಬಂದು ಬೆಲ್ಲದ್ದು, ಇದು ಶುಗರ್ಲೆಸ್ಸು, ನೋ ಜಾಗ್ರಿ ನೋ ಶುಗರ್, ಓನ್ಲಿ ಡ್ರೈ ಫ್ರೂಟ್ಸಿಂದ ಮಾಡಿರ್ತೀವಿ. 16 ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು. ಕರ್ದಂಟು ಅಂತ, ಗೋಕಾಕ್ ಕರ್ದಂಟು ಎಲ್ಲ ಕೇಳಿರ್ತೀರ ನೀವು. ನಾರ್ತ್ ಕರ್ನಾಟಕದ ಕಡೆಯವ್ರಿಗೆ ಗೊತ್ತಿರ್ತಿದ್ದು, ಬೆಂಗಳೂರು ಸ್ವಲ್ಪ ಜನಕ್ಕೆ ಗೊತ್ತು. ಯಾವ ಥರ ಪ್ರಿಸರ್ವೇಟಿವ್ಸು, ಕಲರ್ಸು, ಕೆಮಿಕಲ್ಸ್ ಏನು ಬಳಸಲ್ಲ, ಸಕ್ಕರೆನೂ ಹಾಕಲ್ಲ, ನ್ಯಾಚುರಲ್ ಡೇಟ್ಸಿಂದನೇ ಮಾಡಿರ್ತೀವಿ. ಇದು ಆರ್ಗಾನಿಕ್ ಜಾಗ್ರಿ ಬಳಸಿ ಮಾಡಿರ್ತೀವಿ. ವೆರಿ ಹೆಲ್ದಿ ಪ್ರಾಡಕ್ಟ್ ಎಲ್ಲ. ಇದರಲ್ಲೆಲ್ಲ ತುಂಬ ಹೈಲಿ ಪ್ರೋಟೀನ್ ಎಲ್ಲ ಸಿಗುತ್ತೆ ನಿಮಗೆ. ಏನೇನು ಎನರ್ಜಿ ಬಾಂಬ್ ಅಂತ ಹೇಳ್ತಾರೆ ಇವಾಗೆಲ್ಲ, ಬೇರೆ ಎಲ್ಲ. ಇದು ಆವಾಗಲೇ ಮಾಡಿದ್ರು, ನಮ್ಮ 120 ವರ್ಷದ ಹಿಂದೆ ಮಾಡಿದ್ರು. ಇದೆಲ್ಲ ನಮ್ಮ 3 ಐಟಮ್ ಇರೋದು, ಎಲ್ಲ ಟ್ರೆಡಿಷನಲ್ ಸ್ವೀಟ್ಸ್. ಯಾವುದೇ ಥರ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ನ್ಯಾಚುರಲ್ ಇರೋ ಸ್ವೀಟ್ಸ್ ಕೊಡಿ. ಇದೆಲ್ಲ ಇದೆ ಮೇಡಮ್, ಇದು ಕಟ್ ಮಾಡಿ ಪ್ಯಾಕ್ ಮಾಡಿದ್ದೀವಿ. ಇದು ಬಂದು ಬೆಲ್ಲದ್ದು, ಇದು ಬಂದು ಶುಗರ್ಲೆಸ್ಸು. ಇದು ನೋಡಿ, ಇದೇ ಅಂಟು ಅಂದರೆ ಇದೆ, ಕರದ ಅಂಟು ಅಂದರೆ ಇದನ್ನೇ ಹಾಕಿ ಮಾಡಿರ್ತೀವಿ. ಇದು ಆಳ್ವಿ ಸೀಡ್ ಅಂತ, ಬ್ಯಾಕ್ ಪೆನ್ಗೆ. ಈ ಥರ ಟ್ರೆಡಿಷನಲ್ ಡ್ರೈ ಫ್ರೂಟ್ಸ್ಗಳಲ್ಲಿ ಮಾಡಿರೋದು. ಇದು ನಾರ್ತ್ ಕರ್ನಾಟಕ ಟ್ರೆಡಿಷನಲ್. ಸರ್, ಇದು ಕಂಪ್ಲೀಟ್ ಡ್ರೈ ಫ್ರೂಟ್ಸಿಂದನೇ ಮಾಡ್ತೀರಾ? ಇದನ್ನ ಎಲ್ಲರೂ ತೊಗೋಬೋದಾ? 100% ಯಾರು ಬೇಕಾದ್ರೂ ತಿನ್ಬೋದು ಮೇಡಮ್. ಡೇಟ್ಸ್ ತಿಂತಾರೆ ಅಂದರೆ ಶುಗರ್ ಪೇಷಂಟು ತಿನ್ಬೋದು. ನಾವು ಬೆಲ್ಲ ಸಕ್ಕರೆ ಏನು ಹಾಕಲ್ವಲ್ಲ, ಅವ್ರೇನು ಡೇಟ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅಂದರೆ ಶುಗರ್ ಪೇಷಂಟು ತಿನ್ಬೋದು. ಮಕ್ಕಳಿಗೆ ವೆರಿ ಹೆಲ್ದಿ ಇದು. ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಬೇರೆ ಸ್ವೀಟ್ಸ್ಗಳು, ಸ್ನ್ಯಾಕ್ಸ್ಗೆ ಹಾಕೋದ್ಕಿನ್ನ ಇದೊಂದು ಅಂಟುಂಡೆ ಹಾಕಿದ್ರೆ ಅವ್ರಿಗೆ ಒಂದು 2 hours ಹಸುವನ್ನ ದೂರ ಮಾಡ್ಬೋದು. ಸರ್, ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾರೆ? ಮೇಡಮ್, ಕರ್ದಂಟ್ ಬಗ್ಗೆ ನನಗೆ ಸುಮಾರು ಒಂದು 10 yearsಯಿಂದ ಗೊತ್ತು. ಬಟ್ ನಂದು ಇದು 5th years ಆಯಿತು, 5 ವರ್ಷ. 5 ವರ್ಷ ಆಯಿತು. ಹೆಂಗೆ ಅನ್ಸುತ್ತೆ ಸರ್, ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಜನ? ಒಳ್ಳೇದಲ್ಲ, ಸ್ವಲ್ಪ ಲೇಟೇ ಅಲ್ವಾ. ಬಟ್ ಓಕೆ, ಬಂದರೂ ನಮ್ಮ ಸ್ಟಾಲ್ ಹತ್ರ ಜನ ಬಂದರೆ ತೊಗೋತಾರೆ. ವ್ಯಾಲ್ಯೂಬಲ್ ಕಸ್ಟಮರ್ಸ್ ಅಂದರೆ ಪ್ರಾಡಕ್ಟ್, ಫುಡ್ ಬಗ್ಗೆ ವ್ಯಾಲ್ಯೂ ಗೊತ್ತಿರೋರಿಗೆ 100% ಬೈ ಮಾಡ್ತಾರೆ.
ಆ ಥರ ಇರುತ್ತೆ. ಸೊ ಇವಾಗ ಈ ಬಿಸ್ನೆಸ್ನ ಯಾಕೆ ಮಾಡಬೇಕು ಅನ್ನಿಸ್ತು ಸ್ವೀಟ್ ಬಿಸ್ನೆಸ್? ಮೇಡಮ್ ಇದು ಲಾಂಗ್ ಟರ್ಮ್ ಬಿಸ್ನೆಸ್ ಥರ ಇದು. ಒಂದ್ಸರಿ ನಾವು ಕಷ್ಟ ಬಿದ್ದು ಬೆಳೆಸೋ ಅಂದರೆ ಮತ್ತು ಲೈಫ್ ಟೈಮು ನನ್ನ ಓವರ್ ಆಲ್ ಫ್ಯಾಮಿಲಿ ಇರುತ್ತೆ ಇದರಲ್ಲಿ. ಹಂಗಾಗಿ ನಂದು ಸ್ವಂತ ಮ್ಯಾನುಫ್ಯಾಕ್ಚರ್ ನಾವೇ ಮಾಡೋದಿದು. ಈಗ ಪರವಾಗಿಲ್ಲ, ನನಗೆ ಆಲ್ರೆಡಿ ಈಗ ರಿಸಲ್ಟು ಚೆನ್ನಾಗಿ ಸಿಗ್ತಾ ಇದೆ. ಇನ್ನೂ ಸ್ವಲ್ಪ ದಿನ ನಮ್ಮ ಮುಂದಿನ ಜನ್ರೇಷನ್ ಬೇರೆ ಬಿಸ್ನೆಸ್ ಮಾಡಬೇಕು. ಯಾವತ್ತೂ ಕೆಲಸನ ಹುಡುಕ್ಬಾರ್ದು, ಕೆಲಸನ ಸೃಷ್ಟಿಸ್ಬೇಕು. ನಾವು ಕ್ರಿಯೇಟ್ ಜಾಬ್ ಆಗಿರ್ಬೇಕು. ಯಾವಾಗಲೂ ನಾವೇ ಕೆಲಸನ ಸೃಷ್ಟಿಸ್ಬೇಕು, ಉದ್ಯೋಗ ಹುಡುಕೋ ಥರ ಆಗಬಾರ್ದು ಅಂತ 4 ಜನಕ್ಕೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಸರ್ ನಮ್ಮ ಚಾನಲು ಈ ಇವೆಂಟ್ನ ನಡೆಸಿ ಇಷ್ಟೆಲ್ಲ ಸ್ಟಾಲ್ ಹಾಕೋಕ್ಕೆ ಅವಕಾಶ ಕೊಟ್ಟಿರೋದು ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಯಾಕಂದರೆ ಇವತ್ತು ಈ ಥರ ಚಾನಲ್ಗಳೆಲ್ಲ ಮಾಡಿದ್ರೆ ನಮ್ಮಂಥ ಸಣ್ಣ ಸಣ್ಣ ಉದ್ಯಮಗಳೆಲ್ಲರನ್ನು ಪ್ರಚಾರ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ನಮಗೆ. ಥ್ಯಾಂಕ್ ಯು ಫ್ರೀಡಮ್ ಟಿವಿ. ನಿಮ್ಮ ಶಾಪ್ ಎಲ್ಲಿದೆ ಸರ್? ನಾವು ಹೆಂಗೆ ಬೈ ಮಾಡ್ಬೋದು? ಮೇಡಮ್ ನಮ್ಮದು ಆನ್ಲೈನಲ್ಲಿ ಮಾತ್ರ ನಮ್ಮದು ಆನ್ಲೈನ್ ಪ್ಲೇಸ್ಮೆಂಟ್ ಇದೆ. ಮತ್ತು ನಿಮ್ಮದು ಟಿ ವಿಲೂ ಡಿಸ್ಪ್ಲೇ ಆಗ್ತಾ ಇದೆ ನಮ್ಮದು ವೆಬ್ಸೈಟೆಲ್ಲ. aradhyakardan.org ನಮ್ಮದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ತೊಗೋಬೋದು. ಬಿಟ್ಟರೆ ಗೋಡನ್ ಇದೆ, ಗೋಡನಲ್ಲಿ ಮಾತ್ರ ಓನ್ಲಿ ಆನ್ಲೈನ್ ಸರ್ವಿಸು ಮತ್ತು ಸ್ಟಾಲ್ಗಳು ಹಾಕ್ತೀವಿ ನಾವು. ಸ್ಟಾಲ್ಗಳು ಆನ್ಲೈನ್ಗಳಲ್ಲಿ ನೀವು? ಹೌದು, ಆನ್ಲೈನ್ ಸ್ಟೋರ್. ನಿಮ್ಮ ಆನ್ಲೈನ್ ವೆಬ್ಸೈಟ್ ಹೇಳಿ. aradhyakardan.org. ಮೊಬೈಲ್ ನಂಬರು 7353330333. ಇದರಲ್ಲಿ ವಾಟ್ಸಪ್ ಮುಖಾಂತರ ಬೇಕಾದ್ರೂ ಪ್ಲೇಸ್ಮೆಂಟ್ ಮಾಡ್ಬೋದು. ನಿಮ್ಗೆ ಏನಾದ್ರು ಬೇಕು ಅಂದರೆ ನಿಜ ನೋಡ್ತಾ ಇರೋನೇ ಗೊತ್ತಾಗ್ತಿದೆ ಇದು ಎಷ್ಟು ಹೆಲ್ದಿ ಆಗಿದೆ ಅಂತ. ಯಾಕಂದರೆ ಇಲ್ಲಿ ನಮಗೆ ಬಾದಾಮ್ ಕಾಣಿಸ್ತಾ ಇದೆ, ಹಾಗೆ ಇಲ್ಲಿ ಬೇರೆ ಬೇರೆ ನಟ್ಸ್ಗಳಿರೋದೆಲ್ಲ ಕಾಣಿಸ್ತಾ ಇದೆ. ಸೊ ಇದು ನೋಡಿದಾಗಲೇ ಗೊತ್ತಾಗುತ್ತೆ ಇದು ಎಷ್ಟು ಹೆಲ್ದಿ ಆಗಿದೆ, ಎಷ್ಟು ಒಳ್ಳೆಯದು ಅಂತ ಹೇಳಿ. ನಾವು ಏನೇನೋ ತಿಂದು ಹಾಂ ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು ಡ್ರೈ ಫ್ರೂಟ್ಸ್. ಸ್ವತಃ ನಾವು ಏನೂ ಹೇಳಬೇಕಾಗಿಲ್ಲ, ಯಾಕಂದರೆ ನಿಮಗೆ ಕಾಣಿಸ್ತಾ ಇದೆ. ಸ್ವತಃ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಇಲ್ಲಿ ಏನೇನೆಲ್ಲ ಇದೆ ಅಂತ. ಸುಮ್ಮನೆ ಏನೇನೋ ತಿಂದು ಹೆಲ್ತ್ ಹಾಳು ಮಾಡ್ಕೊಳೋಕ್ಕಿಂತ ಇಂಥದ್ದನ್ನೆಲ್ಲ ತಿಂದಾಗ ನಿಜ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರ್ತೀವಿ. ಹಾಂ ಇಲ್ಲೂ ಅಷ್ಟೇ, ನಾವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡ್ರೈ ಫ್ರೂಟ್ಸೇ ನಮಗೆ ಕಾಣಿಸ್ತಾ ಇದೆ. ವಿತೌಟ್ ಫ್ರಿಡ್ಜು 6 ಮಂತ್ಸ್ ಸೆಲ್ಫ್ ಲೈಫ್. ವಿತೌಟ್ ಫ್ರಿಜ್ಜಲ್ಲೇ ಇಡಬೇಕು. ಇದೆಲ್ಲ ಫ್ರಿಜ್ಜು ಫೆಸಿಲಿಟಿ ಬರೋಕ್ಕೆ ಮುಂಚೆ ಬಂದಿರೋ ಸ್ವೀಟ್ಸು, ಇದಕ್ಕೆರಡೂ ಬೇಕಿಲ್ಲ. ಓಕೆ ನೋಡಿ, ಫ್ರಿಜ್ ಇಲ್ದವ್ರು ಕೂಡ ನೀವು 6 ಮಂತ್ಸ್ ಕೂಡ ಈ ಸ್ವೀಟ್ನ ಹಾಗೆ ಇಟ್ಕೊಂಡು ತಿನ್ಬೋದು. ಈಗ ಸ್ವಲ್ಪ ಕುಡಿಯೋದ್ರ ಕಡೆ ನೋಡೋಣ. ಇಲ್ಲಿ ಐಸ್ ಗೋಲಾ ಎಲ್ಲ ಇಟ್ಕೊಂಡಿದ್ದಾರೆ, ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದಾರೆ, ಮಾಕ್ಟೈಲ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ನಾವು ಇವ್ರನ್ನೂ ಕೇಳ್ತೀವಿ ಇವ್ರು ಏನೇನೆಲ್ಲ ಇಟ್ಕೊಂಡಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಏನೇನಿದೆ ಸರ್? ನನ್ನ ಹತ್ರ ಐಸ್ ಗೋಲಾ, ಫ್ರೆಂಚ್ ಫ್ರೈಸ್, ಫ್ರೆಶ್ ಲೈಮ್ ಸೋಡಾ, ಮೊಕ್ಟೈಲ್ಸ್ ಎಲ್ಲ ಇದೆ. ಮತ್ತು ಅಷ್ಟೇ ಇರೋದು. ಇದೆಲ್ಲ ಮ್ಯಾಂಗೋ, ಇದೆಲ್ಲನೂ ಮ್ಯಾಂಗೋ ಹಣ್ಣಿಂದಾನೇ ಮಾಡೋದಾ? ಹೌದು, ಮ್ಯಾಂಗೋ. ನನ್ನ ಮ್ಯಾನುಫ್ಯಾಕ್ಚರ್ ನಮ್ಮ ಹೋಮ್ ಮೇಡ್. ಅದು ಹೋಮ್ ಮೇಡ್ ಎಲ್ಲ ಪ್ರಾಡಕ್ಟ್ ಹೋಮ್ ಮೇಡ್ ಮಾಡಿದ್ದೆ ನಾನು. ಸರ್ ಇದರಿಂದ ಹೆಲ್ತ್ ಏನೋ ಎಫೆಕ್ಟ್ ಆಗಲ್ವಾ? ಏನು ಹೆಲ್ತಿಗೇನು ಎಫೆಕ್ಟ್ ಆಗಲ್ವಾ? ಏನಾಗಲ್ಲ ಮೇಡಮ್, ಅದು ಏನೂ ಆಗಲ್ಲ. ಏನೂ ಆಗಲ್ಲ. ಸರ್ ಇನ್ನೇನು ಮಾಡ್ತೀರಾ? ಸ್ವೀಟ್ ಕಾರ್ನ್ ಎಲ್ಲ ಮಾಡ್ತೀರಾ? ಸ್ವೀಟ್ ಕಾರ್ನ್ ಮತ್ತು ಅದರಲ್ಲಿ ಬೇರೆ ಬೇರೆ ಫ್ಲೇವರ್ ಬರುತ್ತೆ. ಇದು ಪೆರಿ ಪೆರಿ, ಚಾಟ್ ಮಸಾಲ, ಲೆಮನ್ ಸಾಲ್ಟ್ ಎಲ್ಲ ಬರುತ್ತೆ, ಬಟರ್ ಸಾಲ್ಟ್. ಇದು ಬೇರೆ ಬೇರೆ ಫ್ಲೇವರ್ ಬರುತ್ತೆ ಸ್ವೀಟ್ ಕಾರ್ನಲ್ಲಿ. 5-6 ಥರ ಅದು ಸಪ್ರೇಟ್ ಫ್ಲೇವರ್ ಬರುತ್ತೆ. ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮನೇಲಿ ತುಪ್ಪ ಇದ್ದರೆ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಹೇಳ್ತಾರೆ ಹಿರಿಯರು. ನಮ್ಮ ಮನೇಲೂ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಇಲ್ಲಿ ನಮ್ಮ 6 kg ತುಪ್ಪ ಅವರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಸರಿ, ವಾ ಕೈಯಲ್ಲಿ ಮುಟ್ಟಿದ್ರೇ ತುಪ್ಪ ಸಿಗ್ತಾ ಇದೆ. ಸರ್ ನೋ ಪ್ರಾಬ್ಲಮ್, ಬನ್ನಿ. ಓಕೆ ಸರ್. ಸರ್ ಏನೇನಿದೆ ಸರ್? ಮೇಡಮ್ ಇದು 93 ವರ್ಷದ ಕಂಪನಿ ತುಪ್ಪ, ಅದು ಕಾಂಗಾಯಮ್ದು, ತಮಿಳ್ನಾಡು. ಇದು ಅಗ್ಮಾರ್ಕ್ ತುಪ್ಪ. ಅಗ್ಮಾರ್ಕು ನಾವು ಫಸ್ಟು ಇಂಡಿಯಾದಲ್ಲಿ ನಾವೇ ಅಗ್ಮಾರ್ಕ್ ತಗೊಂಡಿರೋದು. ಅಗ್ಮಾರ್ಕ್ ತುಪ್ಪ ಬೇರೆ ತುಪ್ಪಕ್ಕೆ ಹೋಲ್ಸ್ಕೊಂಡ್ರೆ ಈಗ ನಾವು ಅದೇನು ನೀವು 50-60% ಯೂಸ್ ಮಾಡ್ತೀರಾ, ಇದು 100% ಯೂಸ್ ಮಾಡ್ಬೋದು. ಸರ್ ಬೇರೆ ತುಪ್ಪಕ್ಕೂ ನಿಮ್ಮ ತುಪ್ಪಕ್ಕೂ ಏನು ವ್ಯತ್ಯಾಸ ಸರ್? ನಮ್ಮದು ಡಬಲ್ ಬಾಯ್ಲ್ಡ್ ಇದೆ, ಅವ್ರದ್ದೆಲ್ಲ ಸಿಂಗಲ್ ಬಾಯ್ಲ್ಡ್ ಇದೆ. ಈಗ ಬೇರೆ ಕಂಪ್ನಿದಿದೆ, ಅವ್ರ ಹೆಸರು ಬೇಡಿ. ಅವ್ರದ್ದೆಲ್ಲ ಸಿಂಗಲ್ ಬಾಯ್ಲ್ಡು, ನಮ್ಮದು ಡಬಲ್ ಬಾಯ್ಲ್ಡ್ ಅಗ್ಮಾರ್ಕ್. ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಸರ್ ನಿಮ್ಮ ತುಪ್ಪ? ನಮ್ಮ ಪ್ಯೂರ್ ತುಪ್ಪ ಇದೆ ಮೇಡಮ್, ಪ್ಯೂರ್ ತುಪ್ಪ ಇದೆ, ಆಯಿಲ್ ಇದೆ. ನಮ್ಮ 20 ಔಟ್ ಆಫ್ ಕಂಟ್ರಿಗೆಲ್ಲ ನಮ್ಮದು ಎಕ್ಸ್ಪೋರ್ಟ್ಸ್ ಇದೆ. ಸರ್ ಇವಾಗ ರೇಟ್ ವೈಸ್ ನೋಡೋದಾದ್ರೆ ಎಷ್ಟು ರೀಸನಬಲ್ ಆಗಿ ಜನಕ್ಕೆ, ಬೇರೆಯವ್ರ ಕಂಪ್ನಿಗಿಂತ ನೀವೆಷ್ಟು ರೀಸನಬಲ್ ಆಗಿ ಜನಕ್ಕೆ ಕೊಡ್ತೀವಿ? ನಮ್ಮದು 975 ಇದೆ. ಬಟ್ ಏನಂದರೆ ನಮ್ಮದು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಪ್ರೈಸು ಜಾಸ್ತಿ ಇದೆ, ಕ್ವಾಲಿಟಿ ಮಾತ್ರ 100% ಕ್ವಾಲಿಟಿ ಇದೆ. ಓಕೆ, ನಾವಿಲ್ಲಿ ಎಲ್ಲ ಟೈಪ್ಸಲ್ಲೂ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬಾಕ್ಸ್ ಸೈಜಸ್ಗಳಿದ್ದಾವೆ, ಪ್ಯಾಕೆಟ್ಸಲ್ಲಿದೆ, ಚಿಕ್ಕ ಚಿಕ್ಕ ಡಬ್ಬಿಲೂ ಕೂಡ ಇದೆ. ಅವ್ರದ್ದು ಆಯಿಲ್ ಕೂಡ ಇದೆ 6 kg ಅವ್ರದ್ದು. ಸೊ ಸರ್ ಎಲ್ಲ ಇದು ಅಡುಗೆಗೂ ಬಳಸ್ಬೋದಾ ಸರ್? ಎಡಿಬಲ್ ಮೇಡಮ್, ಎಡಿಬಲ್.
ಜಿಂಜಲಿ ಆಯಿಲ್ ಇದೆ, ಗ್ರೌನೆಟ್ ಆಯಿಲ್ ಇದೆ, ಗೀ ಇದೆ, ಎಲ್ಲದೂ ಯೂಸ್ ಮಾಡ್ಬೋದು. ಪ್ಯೂರ್ ಆಯಿಲ್ ಮೇಡಮ್, ಪ್ಯೂರ್ ಗಾಣದ ಎಣ್ಣೆ. ಓಕೆ, ಇಲ್ಲಿ ನೋಡ್ಬೋದು ಇವ್ರ ತುಪ್ಪದ ಬಾಕ್ಸ್ ಎಲ್ಲ ಇಲ್ಲಿದೆ. ಪ್ಯೂರ್ ಆಗಿ ನಾವು ಮನೇಲಿ ಮಾಡಿರೋ ತುಪ್ಪದ ಥರನೇ ಕಾಣಿಸ್ತಾ ಇದೆ. ನಮ್ಮಮ್ಮ ಎಲ್ಲ ತುಪ್ಪ ಮಾಡಿದಾಗ ಇದೇ ಕಲರ್ ಇರುತ್ತೆ. ಸೊ ಅದೇ ಥರ ಕಲರ್ ಇದೆ. ಸೊ ಇಲ್ಲೂ ನೋಡ್ಬೋದು ಟಿನ್ 1 ಲೀಟರ್ ತುಪ್ಪ ಇದೆ. ಸೊ ಈ ಥರ ಎಲ್ಲ ತುಪ್ಪದಿದೆ. ಸೊ ತುಪ್ಪ ಇವ್ರ ಹತ್ರ ತಗೊಳ್ಳಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಈಗ ನಾನು ಬಂದಿದ್ದೀನಿ ಹೆಣ್ಮಕ್ಕಳ ಹಾಟ್ ಫೇವ್ರೆಟ್ ಸ್ಟಾಲ್ಗೆ. ನಿಮಗೆಲ್ಲ ಗೊತ್ತಾಗಿರುತ್ತೆ, ಫ್ಯಾನ್ಸಿ ಸ್ಟೋರ್ಗೆ. ಇದೊಂಥರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೆಟಲ್ಸ್ ಇರುವಂಥ ಅಂಗಡಿಗೆ ನಾನು ಬಂದಿದ್ದೀನಿ. ಸೊ ಇವ್ರ ಹತ್ರ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ, ಯಾವ್ಯಾವ ರೀತಿ ಮಾತಾಡ್ತಾರೆ, ಹಾಗೆ ಅಂಗಡೀಲಿ ಯಾವ ಥರ ಇರುತ್ತೆ, ಇಲ್ಲಿ ಏನು ತೊಗೊಂಡ್ರೆ ಏನು ಬೆನಿಫಿಟ್ಸ್ ಇರುತ್ತೆ. ಫಿಂಗರ್ ರಿಂಗ್ ಇದೆ. ನಾನು ಇಲ್ಲೊಂದು ಕ್ಯೂಟ್ ರಿಂಗ್ ತೋರಿಸ್ತೀನಿ. ಹಾಂ, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈ ರಿಂಗು. ಸೊ ತುಂಬ ಚೆನ್ನಾಗಿದೆ ಈ ರಿಂಗ್ ಕೂಡ. ಸೊ ರಿಯಲಿ ಟು ಬಿ ಫ್ರ್ಯಾಂಕ್ ಸಿಲ್ವರ್ ರಿಂಗ್ ನೋಡ್ದಂಗೆ ಆಗ್ತಾ ಇದೆ. ಸೊ ಇನ್ನೂ ಒಂದು ರಿಂಗ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ರಿಂಗ್ಸ್ ನೀವು ನೋಡ್ತಾ ಹೋಗ್ಬೋದು, ರಿಂಗ್ಸ್ ನೋಡ್ಬೋದು. ಆ್ಯಂಡ್ ಗೋಲ್ಡ್ ಮೆಟಲಲ್ಲಿ ಕೂಡ ರಿಂಗ್ಸ್ಗಳಿದ್ದಾವೆ. ಹಾಗೆ ಇಲ್ಲಿ ಸಿಂಗಲ್ ಬ್ಯಾಂಗಲ್ಸ್ ನೋಡ್ಬೋದು. ನೋಡಿ ಈ ಥರ ಅಫಿಷಿಯಲಿಗೆ ಆಫೀಸ್ ಹೋಗೋರಂತೂ ಈ ಥರ ಬ್ಯಾಂಗಲ್ಸ್ನ ನಾವು ತುಂಬ ಇಷ್ಟಪಡ್ತೀವಿ. ಬಿಕಾಸ್ ಆಫ್ ತುಂಬ ಬ್ಯಾಂಗಲ್ಸ್ ಹಾಕೋಕ್ಕಾಗಲ್ಲ. ಈ ಥರ ಒಂದು ಬ್ಯಾಂಗಲ್ ಹಾಕಿದ್ರೆ ತುಂಬ ಅಫಿಷಿಯಲ್ ಆಗಿ ಕಾಣಿಸುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಈ ಥರ ಬ್ಯಾಂಗಲ್ಸನ್ನೇ ಹೆಣ್ಮಕ್ಳು ಖಂಡಿತ ಮನಸೋಲ್ತಾರೆ. ಸೊ ಇದರಲ್ಲಿ ಸಿಲ್ವರ್ ಮೆಟಲ್ ಕೂಡ ನೀವು ನೋಡ್ಬೋದು. ಸಿಲ್ವರ್ ಮೆಟಲ್ಸ್ ಬ್ಯಾಂಗಲ್ಸ್ ಇದೆ. ಇಲ್ಲೂ ನೋಡ್ಬೋದು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಗಲ್ಸ್ ಇದೆ. ಓಕೆ, ಯಾ ಸಿ ದಿಸ್ ಇಸ್ ಕ್ಯೂಟ್ ಬ್ಯಾಸ್ಲೈಟ್. ಓಕೆ, ಕಿಡ್ ಸೈಜ್ ಕೂಡ ಇದೆ. ನಾಟ್ ಓನ್ಲಿ ಗರ್ಲ್ಸ್ ಆ್ಯಂಡ್ ವುಮೆನ್ಸ್, ಕಿಡ್ ಸೈಜ್ ಕೂಡ ಇದೆ. ಕಿಡ್ ಸೈಜು ಅವರು ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಸಿಲ್ವರ್ ಮೆಟಲ್ ಕಿಡ್ ಸೈಜ್ ಇದೆ. ಇನ್ನೊಂದು ನಿಮಗೆ ಹಾಟ್ ಫೇವ್ರೇಟ್ ಅಂದರೆ ಕ್ಯೂಟ್ ಸರಗಳಿದ್ದಾವೆ. ಇಲ್ಲಿ ನೋಡ್ಬೋದು. ಸೊ ನಾವು ಹೆಣ್ಮಕ್ಳು ಆಲ್ಮೋಸ್ಟ್ ಈ ಥರ ಸರಗಳನ್ನು ತುಂಬ ಇಷ್ಟಪಡ್ತೀವಿ. ಯಾಕೆ ಅಂದರೆ ಹಾಕಿದಾಗ ಒಂಥರ ಕ್ಯೂಟ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಮಗೆ ಇದೆಲ್ಲ ತುಂಬಾ ಇಷ್ಟ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಹಾಗೆ ಕೆಲವ್ರಿಗೆ ಒಂದು ಕ್ರೇಜ್ ಇರುತ್ತೆ ಇಂಚಿನ ಸರಗಳನ್ನು ಹಾಕ್ಕೋಬೋದು ಅಂತ. ಇಲ್ಲಿ ನೋಡ್ಬೋದು ನೀವು ಇಂಚಿಲಿರುವಂಥ ಸರಗಳು ಕೂಡ ಇಲ್ಲಿದೆ. ಆರ್ ಇದೆ, ಟಿ ಇದೆ. ಓಕೆ, ಸಿ ಟಿ ಫಾರ್ ತ್ರಿಷಾ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಓನ್ಲಿ ಫಂಕ್ಷನ್ ರಿಂಗ್ಸ್ ಇಲ್ಲ, ನಾರ್ಮಲ್ ರಿಂಗ್ಸ್ ಕೂಡ ಇದೆ. ನೀವು ಅಫಿಷಿಯಲಿ ಹಾಕ್ಕೊಂಡು ತುಂಬ ಜನ ಅಫಿಷಿಯಲಿ ರಿಂಗ್ಸ್ನ ನೀವು ಇಷ್ಟಪಡ್ತೀರೋ, ಸೊ ಅವರಿಗೋಸ್ಕರನೂ ರಿಂಗ್ಸ್ ಇದೆ. ಆಮೇಲೆ ಬ್ಯಾಸ್ಲೆಟ್ಸ್ ಇದೆ ಇಲ್ಲಿ ನೋಡಿ. ಸೊ ಸೀರಿಯಸ್ಲಿ ಚಿನ್ನದ ತಲೆ ಮೇಲೆ ಹೊಡೆಯೋದು ಅಂತಾರಲ್ಲ, ನಿಜವಾಗ್ಲೂ ಹಂಗೆ ಇದೆ. ಇಲ್ಲಿ ನೋಡ್ಬೋದು ನೀವು ಬ್ಯಾಸ್ಲೆಟ್ಸ್ಗಳನ್ನು. ಹಾಂ, ಇದೇನು ಗೊತ್ತಲ್ಲ, ಇಯರಿಂಗ್ಸ್. ಹೆಣ್ಮಕ್ಳನ್ನ ಕೇಳಲೇಬೇಕಾ ನೋಡಿ. ಪಾರ್ಟಿ ವೇಸ್ ಇದೆ, ನಿಮಗೆ ಟ್ರೆಡಿಷ್ನಲ್ ವೇಸ್ ಇದೆ. ನಿಮಗೆ ಟ್ರೆಡಿಷ್ನಲ್ ವೇರಿಗೆ ಬೇಕು ಅಂದರು ಸಿಂಪಲ್ ವೇಸ್ ಇದೆ. ಹಾಗೆ ಪಾರ್ಟಿಗೆ ತುಂಬ ಜನ ಪಾರ್ಟಿ ವೇಸ್ ಇಯರಿಂಗ್ಸ್ನ ಹುಡುಕ್ತಾ ಇರ್ತೀರಾ. ಇಲ್ಲಿ ಕೂಡ ನೀವು ಇಲ್ಲಿ ಬಂದರೆ ಯಲಹಂಕಕ್ಕೆ ಬಂದರೆ ಪಾರ್ಟಿ ವೇಸ್ ಇಯರಿಂಗ್ಸ್ ಸಿಗುತ್ತೆ. ಓಕೆ, ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರ ಹತ್ರ ಇನ್ನೂ ಏನೇನೆಲ್ಲ ಇದೆ ಅಂತ. ಹಾಯ್ ಮೇಡಮ್, ನಮಸ್ತೆ. ಹಾಯ್. ಓಕೆ, ಏನೇನಿದೆ ಮೇಡಮ್ ನಿಮ್ಮ ಹತ್ರ? ನಮ್ಮ ಹತ್ರ ಎಲ್ಲ ಕಲರ್ ಸಿಗುತ್ತೆ ನಿಮಗೆ. ಜ್ಯುವೆಲ್ರಿ ಡೈಲಿ ವೇರ್ ಸಿಗುತ್ತೆ, ಇಲ್ಲ ನಮಗೆ ಪಾರ್ಟಿ ವೇರ್ ಬೇಕಂತ ಸಿಗುತ್ತೆ, ಇಲ್ಲ ನಮಗೆ ಮದುವೆ ಹೋಗ್ಬೇಕಂದ್ರೆ ಅದು ಟ್ವೈಸ್ ಎಲ್ಲ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗ್ 100 ಸ್ಟಾರ್ಟ್ ಆಗುತ್ತೆ ನಮ್ಮದು. ಓಕೆ, ಏನೇ ತಗೊಂಡ್ರು 100? ಇಲ್ಲ, ಡಿಫ್ರೆಂಟ್ ಇರುತ್ತೆ. 100 ಸ್ಟಾರ್ಟ್ ಆಗುತ್ತೆ ನಮ್ಮದು. 100 ರೂಪಾಯಿಂದ ಇವ್ರ ಹತ್ರ ಐಟಮ್ಸ್ಗಳು ಶುರು ಆಗುತ್ತೆ. ಓಕೆ, ಇದನ್ನೆಲ್ಲ ಎಲ್ಲಿಂದ ತರಿಸ್ಕೊತೀರ? ಬಟ್ ಇಸ್ ಆಲ್ ಇಂಡಿಯಾ. ಆಲ್ ಓವರ್ ಇಂಡಿಯಾ. ಯಾ. ಓಕೆ, ನಿಮ್ಮ ಶಾಪ್ ಎಲ್ಲಿ ಬರುತ್ತೆ? ಇದು ಚೆನ್ನೈ ಲೈವೆಟ್ 80 ಫೀಟ್ ರೋಡ್ ಇದೆ. ಇದು ನಮ್ಮ ಹೆಸರು ಹಾಜ್ ಎಕ್ಸಸೈಸ್ ಅಂತ. ಹಾಜ್ ಎಕ್ಸಸೈಸ್ ಆ್ಯಂಡ್ ಜ್ಯುವೆಲ್ರೀಸ್. ಇದನ್ನ ನಿಮ್ಮದೇ ಓನ್ ಕಂಪ್ನಿನಾ? ಇಲ್ಲ, ನಮ್ಮ ಓನ್ ಕಂಪ್ನಿ ಇಲ್ಲ, ನಮ್ಮ ಅಕ್ಕ ಕಂಪ್ನಿ ಇದು. ನಾನು ಕೆಲಸದಲ್ಲಿ ಅಷ್ಟೇ. ನಾವು ಅವ್ರಿಗೆ ಯಾಕೆ ಇದನ್ನು ಶುರು ಮಾಡಬೇಕು ಅಂತ ಅನಿಸ್ತು ಅಂತ ಯಾವ ಥರ ಕೇಳಿದ್ದೀರಾ? ಬಟ್ ಅದು ಅಷ್ಟು ಕೇಳಲಿಲ್ಲ. ಬಟ್ ಅವನೊಂದು ಇತ್ತಂತೆ ನನಗೆ ಮಾಡಬೇಕಂತ, ಅದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಹಾಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನ? ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಇದೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಇದೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಇದು ಮಾಡ್ತಿದ್ದಾರೆ. ಚೆನ್ನಾಗಿದೆ ಕ್ವಾಲಿಟಿ, ಚೆನ್ನಾಗಿದೆ ಇದು ಪ್ರಾಡಕ್ಟ್ ಅಂತ. ನೋಡಿ, ಹಿಂದೆ ಎಲ್ಲ ವಾಚ್ನ ಕೈ ಕಟ್ತಾ ಇದ್ರು, ಈಗ ನೀವು ಫಿಂಗರ್ ಕೂಡ ಹಾಕೋಬಹುದು. ಆ ರೀತಿ ಕಲೆಕ್ಷನ್. ಹಿಂದೆ ಎಲ್ಲ ವಾಚ್ನ ಕೈ ಕಟ್ತಾ ಇದ್ರು, ಈಗ ನೋಡಿ. ಸೊ ಫಿಂಗರ್ ವಾಚ್ ಇದೆ. ಸೊ ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಟೈಮ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ನಾನು ನೋಡ್ಬೋದು, ಟೈಮ್ ಕೂಡ ತೋರಿಸ್ತಾ ಇದೆ. ಸೊ ಈ ಥರ ಕ್ಯೂಟಾಗಿದೆ. ಮೇಡಮ್,
ಇದನ್ನೆಲ್ಲ ತಗೊಂತಾರ ಈ ತರ ಫಿಂಗರ್ ವಾಚ್ ತುಂಬ ತೊಗೊಳ್ತಾರೆ, ತುಂಬಾ ಚೆನ್ನಾಗಿ ತಗೊಂತಾರೆ. ತುಂಬ ಜನ ತೊಗೊಳ್ತಾರೆ. ಇವಾಗ ಟ್ರೆಂಡಿಂಗ್ ಇದೆಯಲ್ಲ, ಅದೇ ತುಂಬ ಜನ ಅದೇ ತೊಗೊಳ್ತಾರೆ. ಇವಾಗ ನಿಮ್ಮ ಹತ್ರ ಟ್ರೆಂಡಿಂಗ್ ಇರೋದೆಲ್ಲ ಐಟಮ್ಸ್ ಎಲ್ಲ ಇದೆ, ಎಲ್ಲ ಅಫಿಷಿಯಲ್ಸ್, ಬಟ್ ಎಲ್ಲ ಇದು ಆಗ್ತಾರಲ್ಲ ಹೀರೋನಿಂಗ್ಸ್ ಅಂತ ಎಲ್ಲ ಇದೆಲ್ಲ ಇದೆ ನಮ್ಮದು. ಈಗ ಶಾಪಿಗೆ ಬಂದು ತಗೊಳೋದಕ್ಕೂ ನಾವು ಇಲ್ಲಿ ಸ್ಟಾಲ್ಗಳಲ್ಲಿ ಪರ್ಚೇಸ್ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಶಾಪಲ್ಲಿ ನಮ್ದು ಓನ್ ಇದೆ ಶಾಪು, ಬಟ್ ಇಲ್ಲಿ ಪರ್ಚೇಸ್ ಮಾಡೋದು ನಮ್ಮ ಒಂದು ಇದು ಮಾಡಕ್ಕೆ ಬಂದಿದ್ದು, ನಾವು ಪ್ರಮೋಟ್ ಮಾಡಕ್ಕೆ ಬಂದಿದ್ದು ಅಷ್ಟೇ ನಾವು. ಮೇಡಮ್ ಪ್ರೈಸ್ ಎಲ್ಲ ಹೇಗಿರುತ್ತೆ? ಡಿಫ್ರೆಂಟ್ ಇರುತ್ತೆ, ಸ್ಟಾಲ್ ಮೇಲೆ ಡಿಫ್ರೆಂಟ್ ಇರುತ್ತೆ, ಬಟ್ ಎಲ್ಲ ಒಂದೇ ಟೈಮಿಂಗ್, ಎಲ್ಲ ಒಂದೇ ಕ್ವಾಲಿಟಿ ಇರುತ್ತೆ, ಬಟ್ ಪ್ರೈಸಿಂಗ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಕ್ವಾಲಿಟಿ ಅಂತ ನೋಡಿದ್ರೆ ನಿಮ್ಮ ಶಾಪಲ್ಲಿ ಯಾಕೆ ನಮ್ಮ ಕಸ್ಟಮರ್ಸ್ ಅಥವಾ ನಮ್ಮ ವ್ಯೂವರ್ಸ್ ನಿಮ್ಮ ಶಾಪಲ್ಲಿ ಯಾಕೆ ತಗೋಬೇಕು? ಬಟ್ ನಮ್ಮ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಟಿ ಟಾನಿಷ್ ಅಂತ ಇದು ಇಷ್ಟು ಬರುತ್ತೆ, ಅದ್ರ ಮೇಲೆ 18 ಕ್ಯಾರೆಟ್ ಗೋಲ್ಡ್ ಪ್ಲೇಟ್ ಬರುತ್ತೆ, ನಿಮಗೆ ಪಾಲಿಶ್ ಬರುತ್ತೆ, ನಿಮಗೆ ಬ್ಲ್ಯಾಕ್ ಆಗ ಡೈಲಿ ವೇರ್ ಮಿನಿಮ್ ಬಾಳ್ಬೋದು ನೀವು. ಕೇಳಿದ್ರಲ್ಲ ಯಾಕೆ ಇವ್ರ ಅಂಗಡಿಲೇ ನಾವು ತಗೋಬೇಕು, ನಮ್ಮ ವ್ಯೂವರ್ಸ್ಗೆ ಯಾಕೆ ತಗೊಳ್ಳಿ ಅಂತ ಹೇಳ್ತಿದ್ದೀವಿ ಅಂದರೆ ಇವರಲ್ಲಿ 80% ಗೋಲ್ಡ್ ಪ್ಲೇಟ್ಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಬ್ಲ್ಯಾಕ್ ಆಗಲ್ಲ. ಮ್ಯಾಮ್ ಗ್ಯಾರಂಟಿ ಏನಾದರೂ ಇದೆಯಾ ಕೊಡೋದು? ರಿಯಲ್ ವಾರಂಟಿ ಇರುತ್ತೆ. ನಾನು ಡೈಲಿ ಯೂಸ್ ಮಾಡ್ತಿದ್ದೀನಿ, 1 ವರ್ಷದಿಂದ ಮಾಡ್ತಿದ್ದೀನಿ ನಾನು ಡೈಲಿ ಯೂಸ್, ಸೇಮ್ ಕ್ವಾಲಿಟಿ ನಾನು, ಬಟ್ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓಕೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲೇ ಇಷ್ಟು ಕಲೆಕ್ಷನ್ ಇದೆ. ಖಂಡಿತ ಇವ್ರ ಶಾಪಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಸ್ಟಾಲ್ ಇಟ್ಟಿರೋದ್ರಿಂದ ಎಷ್ಟು ಬೇಕೋ ಇಲ್ಲಿ ಜಾಗಕ್ಕೆ ತೊಗೊಬಂದಿದ್ದಾರೆ. ಇಲ್ಲಿ ನಾನು ಇವಾಗ ಅವಾಗಲೇ ತೋರಿಸ್ದೆ ಡಿಫ್ರೆಂಟಾಗಿರೋ ಬ್ಯಾಸ್ಲೆಟ್ಸ್ಗಳು, ಸಿಂಗಲ್ ಬ್ಯಾಂಗಲ್, ರಿಂಗ್ಸ್ಗಳು. ನನಗಂತೂ ರಿಂಗ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಗೋಲ್ಡ್ ರಿಂಗ್ ಇರ್ಬೋದು, ಫಿಂಗರ್ ವಾಚ್ ಇದೆ, ಸೊ ಸರಗಳಿದ್ದಾವೆ, ತಾಳಿ ಚೈನ್, ಮಾಂಗಲ್ಯ ಚೈನ್ ಕೂಡ ಇದೆ. ಸೊ ನೀವು ಡೈಲಿ ವೇರ್ಗೆ ನಿಮ್ಗೆ ಯಾವ ಥರ ಬೇಕಿದ್ರೂ ನೀವು ತೊಗೋಬೋದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.